ಹಾಯ್ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇಲ್ಲಿ ಕೂತಿದ್ರೆ ಅಂದರೆ ಶ್ರೀ ಕ್ಷೇತ್ರ ಕೈವಾರ ತಾತನವರ ಸಂಗೀತೋತ್ಸವ ಇದೆ. ಅಲ್ಲಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ರೆ ಅಲ್ಗೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ನೋಡ್ಕೊಂಬರೋಣ. ನಮ್ಮೂರಿಂದ 15 ಕಿಲೋಮೀಟರ್ ಕೈವಾರ ಐತೆ. ಅಲ್ಲಿ ಮಳೆ ಬರಂಗೈತೆ ಅಂತೆ, ಅದಕ್ಕೆ ರೈನ್ ಕೋಟ್ ಎಲ್ಲ ಹಾಕೊಂಡಿದ್ದೀರಿ. ನೋಡೋಣ ಅಲ್ಲಿ ಮಳೆ ಬರುತ್ತೋ ಇಲ್ವಾ, ಅಲ್ಲಿ ಏನ್ ನಡೀತಂತೆ ಅಂತೆಲ್ಲ ತೋರಿಸ್ತೀನಿ. ಐ ಲವ್ HP ಅಂತ ಐತೆ ನೋಡಿ ಬ್ರೋ, ಸಕದಾಗ ಮಾಡೋರಲ್ಲ ಇವರು. HP ಪೆಟ್ರೋಲ್ ಬಂಕ್, ಅದಕ್ಕೆ ಬಿಲ್ ಕೂಡ ಹಾಕ್ಬಿಟ್ಟವ್ರಲ್ಲ ಪಯ್ಯ. ನೋಡಿ ಎಷ್ಟೈತೆ ಪೆಟ್ರೋಲ್ ಇವತ್ತು, ಎಷ್ಟು ಹಾಕೋರು? 110 ಐತೆ. 110 ರೂಪಾಯಿ ಐತಪ್ಪಯ್ಯ. ಏನೋ ಬ್ರೋ, ಪೆಟ್ರೋಲ್ ರೇಟ್ ಏಕತಾನೆ ಐತೆ, ಏನ್ ಮಾಡೋದು. ಇವಾಗ ಎಷ್ಟು ಹಾಕ್ಸ್ತೀಯ ಅಪ್ಪಯ್ಯ ಮಿಂಕೆ ಪೆಟ್ರೋಲ್? ನೋಡೋಣ, ಎಲ್ಲಾದ್ರೂ ಯಾರು ಗೊತ್ತೇ ಇಲ್ಲ. ಯಾರು ಇಲ್ಲೇನೋ ಪೆಟ್ರೋಲ್ ಹಾಕಕ್ಕ, ಇವಾಗ ಟೈಮ್ ಆಗೈತೆ. ಇಲ್ಲ ಬನ್ನಿ ಬ್ರೋ. ಪೆಟ್ರೋಲ್ ಬೀಳ್ತೈತಿ ಇಲ್ಲ ಅಪ್ಪಯ್ಯ? ಹ್ಞೂ ಸರ್, ಆಯ್ತಪ್ಪಯ್ಯ. ಎಷ್ಟೈತೆ ಬ್ರೋ? 12 ರೂಪಾಯಿ ಐತೆ. ಇನ್ನ ಪವರ್ ಬಂದು 12 ಐತೆ. ಎಷ್ಟೈತದ ಪವರ್? 121 ಅದು. ಹಾಯ್ ಗಾಯಸ್, ನೋಡಿ ಗಾಯಸ್, ರೀಚ್ ಆಗಷ್ಟಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಅಂತಂದ್ರೆ ಗಾಡಿ ಹೋಗೋ ಜಾಗ ಇಲ್ಲ ಇಲ್ಲಿ. ನೀವೇ ನೋಡ್ತಾ ಇದ್ರಲ್ವಾ ಬ್ರೋ? ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೀನು ಸಿಕ್ಕಾಕೊಂಡಿದ್ರಿ ಬ್ರೋ? ಹೌದು ಬ್ರೋ. ಇಲ್ಲಿ ನೋಡಿ ಬ್ರೋ, ಎಷ್ಟು ಜನ ಇದಾರೆ. ಟ್ರಾಫಿಕ್ ಇಷ್ಟು ಈ ರೇಂಜ್ ಆಗಿದೆ. ಟ್ರಾಫಿಕ್ ಈ ರೇಂಜ್ ಆಗೈತೆ. ತಾತನ ನೋಡಕ್ಕೆ ಅಷ್ಟು ಜನ ಬಂದಿರೋದಪ್ಪ ಭಕ್ತಾದಿಗಳು. ಹೌದು ಬ್ರೋ, ನಮ್ಮ ಕೈವಾರ ತಾತನ ನೋಡಕ್ಕೆ ಬಂದಿದ್ದಾರೆ. ಏನಂತೀರಾ? ಅಷ್ಟೇ. ನೀವು ಏನಾದ್ರು ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲೇ ಕಮೆಂಟ್ ಹಾಕಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಏನಂತೀರಾ? ಅಷ್ಟೇ. ಪಾರ್ಕಿಂಗ್ ಎಲ್ಲಿದೆ ಬ್ರೋ? ನೋಡಿ ಫ್ರೆಂಡ್ಸ್, ಪಾಪ ಪೊಲೀಸ್ ಅವ್ರಿಗೆ ಫುಲ್ ಟೆನ್ಷನ್, ಇಲ್ಲಿ ಏನೇನ ಆಗುತ್ತಾ ಅಂತ. ಆಮೇಲೆ ಇಲ್ಲಿ ನಮಗೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಅವ್ರೆ. ಪಾರ್ಕಿಂಗ್ ಐತಾ ಜಾಗ? ಇಲ್ಲಿ ನಮ್ಗೆ ಪಾರ್ಕಿಂಗ್ ಜಾಗ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನೋಡ್ತಾ ಇದ್ರಲ್ವಾ ಎಷ್ಟು ಜನ ಇದ್ದಾರೆ ನೋಡಿ. ಬನ್ನಿ ಜನರೇ, ಬನ್ನಿ. ಯಾಕೋ ಕಿಪ್ಪಿ ಇದ್ರದ ಆಡಳ್ತಾ ಇದೆ ಅವ್ರು. ಮತ್ತೆ ಕಾಮೆಂಟ್ ಅಲ್ವಾ ಕಿಪ್ಪಿ ನನ್ ಸಾಂಗ್ ಅಂತ ಕಾಮೆಂಟ್ ಆಗ್ತಾರಲ್ಲೋ. ಹಾಕಿ ಬಿಡು ಬ್ರೋ. ಏನಂದ್ರೆ ಇಲ್ಲಿ ನೋಡ್ಬೋದು ನೀವು, ಜನಕ್ಕೆ ಆ ರೇಂಜ್ ಆಗಿದೆ, ಅದಕ್ಕೆ ಹಾಡು ಹೇಳ್ತಾ ಇದ್ದೀನಿ. ಹಂಗಂತ್ಯಾ? ನಾವು ದೇವಸ್ಥಾನ ಬಂದಿರೋದು ವೆಂಕಿ. ಇರ್ಲಿ ಬಿಡಿ ಬ್ರೋ. ನೋಡಿ ಬ್ರೋ, ಜನಗಳು ಎಷ್ಟು ಜನ ಇದ್ದಾರೆ ನೋಡಿ ಬ್ರೋ, ನೀವ್ ಹೇಳಿ ಬ್ರೋ. ನಾರಾಯಣ ದೇವಸ್ಥಾನ, ಟೆಂಪಲ್ ದೇವಸ್ಥಾನ ನೋಡ್ತಾ ಇದ್ದಾರಲ್ವಾ. ಇವತ್ತು ಲಾಸ್ಟ್ ಡೇ, ಅದಕ್ಕೆ ತುಂಬಾ ಜನ ಬರ್ತಾರೆ. ತಮಿಳ್ನಾಡು, ಕೇರಳ, ಕರ್ನಾಟಕ, ಆಂಧ್ರ, ಹೌದಾ, ಎಲ್ಲಾ ಕಡೆಯಿಂದ ಬರ್ತಾರೋ ವೆಂಕಿ. ಆ ಕಡೆಯಿಂದ ಎಲ್ಲ ಬರ್ತಾರ? ನಾನ್ ನಮ್ ಕರ್ನಾಟಕದವ್ರು ಅನ್ಕೊಂಡಿ. ಇಲ್ಲ ವೆಂಕಿ, ಬೇರೆ ಕಡೆಯಿಂದ ಬರ್ತಾರ. ಓಕೆ ಬ್ರೋ. ವೆಂಕಿ, ಏನು ಇದು ಟ್ರಾಫಿಕ್ ಜಾಮ್ ಫುಲ್? ಗೊತ್ತಿಲ್ಲ ಬ್ರೋ, ನಾವಂತೂ ಸಿಕ್ಕಾಕೊಂಡಿನಿ ಬ್ರೋ. ಇದಂತೂ ಪಕ್ಕ ಬ್ರೋ, ನಾವಂತೂ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಅಲ್ಲ ಏನ್ ಮಾಡೋದು? ಏನಂತೀಯ? ಏನ್ ಮಾಡಕ್ ಆಗಲ್ಲ. ಎಂಟ್ರೆನ್ಸ್ ಇದೆ ಬ್ರೋ, ನೋಡಿ ಫ್ರೆಂಡ್ಸ್, ಇದೇ ಎಂಟ್ರೆನ್ಸ್. ಮತ್ತೆ ತೋರಿಸ್ತೀನಿ. ಇವಾಗ ಒಂದ್ ಕಡೆ ಗಾಡಿ ಹಾಕ್ಬಿಟ್ಟು ಮತ್ತೆ ಸಿಗೋಣ. ನೋಡಿ ಗಾಯ್ಸ್, ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಜನ ಸಾಗರ. ಇಲ್ಲೇನು ಅಷ್ಟು ಜನ ಇದ್ರ ಅಂತ ನೋಡ್ತಾ ಇದ್ದಾರಾ? ಲಾಸ್ಟ್ ಬೆಂಚ್ ಇಲ್ಲಿ ಪ್ರಸಾದ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಅದೇ ಭವನ, ಅದರಿಂದ ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಎಲ್ಲಿ ನೋಡಿದ್ರು ಜನ ನೋಡ್ತಾ ಇದ್ದೀರಾ? ಹಿಂದೆ ಬ್ಯಾಕ್ ಗ್ರೌಂಡ್, ಮುಂದೆ ಜನ ಅಂದ್ರೆ ಜನ. ಬನ್ನಿ ಬ್ರೋ, ಮುಂದೆ ಹೋಗೋಣ. ನಡೀರಿ. ದೇವ್ರು ಎಲ್ಲಮ್ಮ ಅವ್ರು ಅನ್ಕೊಂತೀನಿ. ಹಿಂಗೆ ಕವರ್ ಮಾಡೋದ? ಓಕೆ ಬ್ರೋ, ದೇವ್ರನ್ನ ಕವರ್ ಮಾಡೋ. ದೇವ್ರನ್ನ ಚೆನ್ನಾಗಿ ತೋರ್ಸ, ನಮ್ಮ ವ್ಯೂವರ್ಸ್ಗೆ ಚೆನ್ನಾಗಿ ತೋರಿಸ್ಬೇಕು. ನೋಡಿ, ಇಲ್ಲೇ ಸಂಗೀತೋತ್ಸವ ನಡೆಯೋದು. 72 ಗಂಟೆಗಳ ಕಾಲ ಸಂಗೀತೋತ್ಸವ ನಡೀತದೆ. 3 ದಿವಸ, ಸೋಮವಾರ, ಮಂಗಳವಾರ, ಬುಧವಾರ. ಇವತ್ತೇ ಲಾಸ್ಟ್ ಡೇ. ಲಾಸ್ಟ್ ಅಂದ್ಬಿಟ್ಟು ಫ್ಯಾನ್ ನೋಡಿ ಜನ ಎಷ್ಟು ದೊಡ್ಡದಾಗೈತೆ. ಇದೇನಾದ್ರು
ಊರಲ್ಲಿ ಹಾಕಿದ್ರೆ ಏರಿಯಾ ಎಲ್ಲ ಗಾಳಿ ಬಂದ್ಬಿಡ್ತಾರೆ. ನಾಳೆಯಲ್ಲಿ ಯಾರು ಹೋಗ್ತಾರೆ ಅಷ್ಟು ಜನ. ಬ್ರೋ ಏನಕ್ಕೆ ಬ್ರೋ ಅದು? ನೋಡಿ ಗೈಸ್, ಮನೆಗೆ ದೇವ್ರ ಮನೆ ಲಿಕ್ಕಕ್ಕೆ ಬಲೆ ತಗೊಂಡಿದ್ದೀನಿ. ನಾವ್ ವಿಡಿಯೋದಲ್ಲೆಲ್ಲ ಕವರ್ ಮಾಡ್ತೀರಿ. ಬ್ರೋ ಏನ್ ಬ್ರೋ ಮತ್ತೆ ರಶ್ ಆಗೋಯ್ತು ಬ್ರೋ? ಇವತ್ತು ಲಾಸ್ಟ್ ಟೈಮ್ ಬಿಟ್ಟು ಫುಲ್ ಸಿಕ್ಕಾಪಟ್ಟೆ ಜನ ಇದಾರಪ್ಪ. ನೋಡಿ ಫ್ರೆಂಡ್ಸ್, ಇದು ಬೊಂಬೆಗಳದ್ದು ಆಟ ಆಡಿಸ್ತಾರೆ ಒಳಗಡೆಯಿಂದ. ಈ ಹೆಸರು ನಮ್ಗೆ ಸ್ವಲ್ಪ ಕ್ಲಾರಿಟಿ ಗೊತ್ತಿಲ್ಲ, ಆದ್ರೆ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದಾರೆ. ನಿಮ್ಗೆ ಏನಾರ ಗೊತ್ತಿದ್ರೆ ನೋಡಿ ಎಷ್ಟು ಜನ ಅವ್ರೆ, ನೋಡಿ ಎಷ್ಟು ಜನ ನೋಡ್ತಾ ಇದಾರೆ. ಬ್ರೋ ಬನ್ನಿ ಬ್ರೋ ಒಳಗಡೆ ನೋಡೋಣ ಇದು ಯಾವ ತರ ಒಳಗಡೆಯಿಂದ ಮಾಡ್ತಾರ ಅಂತ ತೋರಿಸ್ತಾರೆ ಬನ್ನಿ. ಒಳಗಡೆಯಿಂದ ಈ ತರ ಆಡ್ಸೋದು ನೋಡಿ ಫ್ರೆಂಡ್ಸ್, ಇದು ಕೋಲಾಟ. ಇದೊಂದೇ ಆಟ ಅಲ್ಲ, ಬೇರೆ ಬೇರೆ ವಿವಿಧ ಆಟಗಳು ಇದೆ. ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡ್ತೀನಿ, ನಿಮ್ಗೆ ತೋರ್ಸಕ್ಕೆ ಆದಷ್ಟು ಕವರ್ ಮಾಡ್ತೀನಿ ನಾನು. ಇಲ್ಲಿ ಏನ್ ಮಾತಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಜನ ಇಲ್ಲಿ ನೋಡ್ತಾ ಇದ್ರೆ. ಏನಿಲ್ಲ, ಮನೆ ಹತ್ರ ಮನ್ ತೋಡ್ಬೇಕಂತ JCB ತಗೊಂಡ್ಬಿಟ್ಟವ್ರೆ. ಅಲ್ಲಿ ತಗೊಂಡ್ಬೇಕಂದ್ರೆ ಅವ್ರಿಗೆ 1,000 ರೂಪಾಯಿ ಅಂತೆ. ಅದಕ್ಕೆ ಸ್ವಂತ ತಗೊಂಡ್ಬಿಟ್ರೆ ಫ್ರೀ ಅಲ್ಲ. ಅದಕ್ಕೆ ನೋಡಿ ಬ್ರೋ ನಾವು ಒಂದು ತಗೊಂಡ್ಬಿಡೋಣ, ಬಾಡಿಗೆ ಹೊಡ್ಕೋಣ. ಇಲ್ಲ ಇವಾಗ ಹೋಗ್ಬಿಟ್ಟು ತಗೊಂಡ್ಬಿಡೋಣ, ಪರ್ಚೇಸ್ ಮಾಡೋಣ. ತಗೊಡಿ ಬನ್ನಿ ಬ್ರೋ. ಇವಾಗ ಎಲ್ಲಾದ್ರೂ ಇದ್ರೆ ನೋಡ ತಗೊಂಡ್ಬಿಡೋಣ. ಆಯ್ತು ಬ್ರೋ, ಹುಡುಕ್ತೀನಿ ಬ್ರೋ. ಸರಿ. ನೋಡಿ ಗಾಯ್ಸ್, ಭಜನೆ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಆ ಕಡೆ ಭಜನೆ, ಈ ಕಡೆ ಭಜನೆ. ಇವತ್ತಿಲ್ಲಿ ತಿರುಪತಿಯಲ್ಲಿ ಯಾವ ತರ ಇರುತ್ತೆ ಜನಗಳು, ಇವತ್ತು ಲಾಸ್ಟ್ ಟೈಮ್ ಅಷ್ಟು ಜನ ಇರ್ತಾರೆ. ನೋಡಿ ಫ್ರೆಂಡ್ಸ್, ಪ್ರಸಾದ ಇರ್ತವ್ರೆ. ನಿಂಗೆ ಪ್ರಸಾದ ತಿಂದನ? ಬರ್ತಾ ಇದೆ ನೋಡಿ ಬ್ರೋ. ಬರ್ತಾ ಇದೆ. ಇಲ್ಲ ಜನ ಎಷ್ಟು ಜನ ಇದ್ರು? ಫುಲ್ ರಶ್. ಬ್ರೋ ರಾತ್ರಿ ಎಲ್ಲ ಇಲ್ಲೇ ಇರ್ತಾರೆ ಇವರೆಲ್ಲ. ಇವತ್ತು ನೈಟು, ನಾಳೆ ಬೆಳಗ್ಗೆ ನಾನು ಈವ್ನಿಂಗ್ ಕಟ್ಟಾಂಡೆ ಇನ್ನೇ ಇರ್ತದೆ ಜನಗಳೆಲ್ಲ. ಹೌದಾ? ಸೇಮ್ ಮಿನಿ ತಿರುಪತಿ ತರ ಇರ್ತಾರೆ ಜನಗಳು. ಹೌದಾ? ನಮ್ಮ ಫ್ರೆಂಡ್ ಎಲ್ಲೋ ಇದಾರೆ ಅಂತ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡಿ. ಹೌದಾ? ಹಲೋ ಪ್ರತಾಪ್ ರಾವ್, ಎಲ್ಲಿದ್ದೀರಾ? ದೇವಸ್ಥಾನ ಹತ್ರ. ವಿಡಿಯೋ ಮಾಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ಬರ್ಬೇಕಲ್ಲ ನಾಳೆ ಬೆಳಗ್ಗೆ, ಅದಕ್ಕೆ. ನೀವೆಲ್ಲಿದ್ದೀರಾ? ಸ್ವಲ್ಪ ಮಾಹಿತಿ ಕೊಡಿ. ನಮ್ದು ಯೂಟ್ಯೂಬ್ ಚಾನಲ್. ನೀವೆಲ್ಲಿದ್ದೀರಾ? ವಿಡಿಯೋ ಮಾಡೋಣ ನೀವು ಸೇರ್ಕೊಂಡು. ಅಣ್ಣ ನಮ್ ನೋಡಿಬೇಡಿ ಅಣ್ಣ, ಬಿಟ್ಬೇಡಿ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಎಷ್ಟು ಭಕ್ತಾದಿಗಳಿದ್ದಾರೆ ಅಂದ್ರೆ ಅಷ್ಟು ಭಕ್ತಾದಿಗಳು. ನಿಂತ್ಕೊಳಕ್ಕೂ ಇಲ್ಲಿ ಜಾಗ ಇಲ್ಲ, ಇಲ್ಲೇ ಅಷ್ಟು ಜನ ಇದ್ದಾರೆ ಇಲ್ಲಿ. ಜನಸಾಗರ. ಇಲ್ಲಿ ನಂಗೆ ನಿಂತ್ಕೊಡಕ್ಕೂ ಜಾಗ ಇಲ್ಲ ವೆಂಕಟೇಶ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಪಕ್ಕ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಮ್ ಪರಿಸ್ಥಿತಿ ನೋಡ್ಬೇಕಂದ್ರೆ ಈ ತರ ಇದೆ ನೋಡಿ ಫ್ರೆಂಡ್ಸ್. ಯಾವ ರೇಂಜ್ ಇದೆ ನೋಡಿ.
ಇಲ್ಲಿ ಕೋಲಾಟ ನಡೀತಾ ಇದೆ. ಇಲ್ಲಿ ಕೋಲಾಟ ನಡೀತದೆ. ಇಲ್ಲಿ ನೋಡಿದ್ರೆ ಜನಸಾಗರ. ಇಲ್ಲಿ ನೋಡಿ ಈ ಕಡೆ ಜನಸಾಗರ. ಹಬ್ಬ ಏನೋ ತಪ್ಪಿಸ್ಕೊಂಡ್ ಬಂದ್ರಿ ಬ್ರೋ ಈ ರಶ್ ಇಂದ. ತಿರುಪತಿ ಜನ ಅಂದ್ರೆ ತಿರುಪತಿಗಿಂತ ಅಷ್ಟು ಪಟ್ಟು ಜನ ಜಾಸ್ತಿ ಇದಾರಲ್ಲ. ಅವ್ರು ಕೋಚ ಬ್ರೋ ಇವರು. ಅವ್ರ ಮಧ್ಯದಲ್ಲಿ ಇರೋದು ಕೋಚ್ ಅವರು. ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಇದ್ ಮಾಡ್ತಿರೋದು. ಹೋಗೋಣ. ಹಾ ಬನ್ನಿ. ದೇವಸ್ಥಾನದ್ರಕ್ಕ? ನಡಿ 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 ನಡಿ. ಇವತ್ತು ಹುಣ್ಣಿಮೆ ದಿವಸ ಚಂದಮಾಮ ನೋಡಿ ಗಸ್ ಕೋಲಾಟ. ಚಿಕ್ಕವ್ರು ಆಡ್ತಿದ್ದಾರೆ, ದೊಡ್ಡವ್ರು ಆಡ್ತಾ ಇದ್ದಾರೆ. ತಾತ ನೋಡಿ ಬಾಯ್ ಮಚ್ಚ ಎಷ್ಟು ಹೆಂಗ್ ಆಡ್ತಾವ್ರೆ. ಹುಣ್ಣಿಮೆಗೆ ಯಾಕಂದ್ರೆ ಚಿಕ್ಕ ವಯಸ್ಸರು ಎಲ್ಲಾರು ಆಟ ಆಡಿದಾರೆ. ನಿಮ್ ಕಡೆ ಏನೋ ಊರಲ್ಲಿ ಈ ತರ ಆಡ್ತಾರ ಆಡಲ್ವ ಅಂತ ಕಮೆಂಟ್ ಅಲ್ಲಿ ಬಾಕ್ಸ್ ಎಲ್ಲ ಕಮೆಂಟ್ ಮಾಡಿ. ಜಾಸ್ತಿ ಕೋಲಾಟಗಳೇ ಐತಲ್ಲ. ಓ ಈ ಸರಿ ಜಾಸ್ತಿ ಕೋಲಾಟ ಜಾಸ್ತಿ ಆಯ್ತು ನನಗೆ. ನೋಡಿ ಎಲ್ಲಿ ನೋಡಿದ್ರು ಕೋಲಾಟಗಳೇ ಜಾಸ್ತಿ. ಆ ಕಡೆ ಕೂಡ ಐತೇನೋ, ಈ ಕಡೆ ಕೋಲಾಟ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ. ಎಲ್ಲ ನೋಡಿದ್ರು ಕೋಲಾಟ ಕೋಲಾಟ ಕೋಲಾಟ. ಇದು ಬಂದು ಸದ್ಗುರು ಅವರ ಕಾರ್ಯಕ್ರಮ ಇರೋದ್ರಿಂದ ಜನಕ್ಕೂ ಒಂದು ಯೂಸ್ ಆಗ್ಲಿ ಅಂತೇಳಿ 5 ರೂಪಾಯಿ ಕೊಡ್ತಾ ಇದೀವಿ. ಅದು ಆಕ್ಚುಲಿ 10 ರೂಪಾಯಿ ಮಾರೋದು. ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗ್ಲಿ ಅಂತೇಳಿ ನಾವು 5 ರೂಪಾಯಿ ಕೊಡ್ತಾ ಇದೀವಿ. ಹೊಸದಾಗೂ ಮಾಡಿದೀವಿ, ಮತ್ತೆ ಇಲ್ಲಿ ದೇವ್ರ ಸನ್ನಿಧಿಲಿ ನಾವು ಲಾಂಚ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀರಾ? ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೇಗಿರಿ bro? ಇವತ್ತಿಲ್ಲೇ ಮಲ್ಕೊಂತಾರ ಹೆಂಗೆ? ಇವತ್ತೆಲ್ಲ ಇಲ್ಲೇ ಆಯ್ತು. ಝೂಮ್ ಮಾಡಿ ಬ್ರೋ. ಹನ್ನೊಂದು ಗಂಟೆ ಆಗೈತೆ ಬ್ರೋ. ಹುಣ್ಣಿಮೆಗೆ 11 ಗಂಟೆ ಆಯ್ತು. ಇವತ್ತು ತಾತನವ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಆಗಲಿ ಏನು ಮಾತಾಡಕ್ಕಾಗಿಲ್ಲ. ಯಾಕಂದ್ರೆ ಸಂಗೀತೋತ್ಸವ ಇರೋ ಕಾರಣದಿಂದ ಜನಸಾಗರ ಭಕ್ತಾದಿಗಳು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು. ಅದರಿಂದ ಏನು ಮಾತಾಡಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ದೇವಸ್ಥಾನ ಬಗ್ಗೆ, ಆಮೇಲೆ ಗುಹೆ ಬಗ್ಗೆ, ಬಕಾಶಿಪುರ ಅದ್ರ ಬಗ್ಗೆ ಕೈವಾರ ಫುಲ್ ಡೀಟೇಲ್ಸ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನೋಡಿ ನಮ್ಮ ಮೇರಿ ಗ್ಯಾಂಗ್.